ಸಂತೋಷ್ ಲಾಡ್ ಅವರಿಗೆ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನ ಸಚಿವ ಸ್ಥಾನ ಸಚಿವ ಸ್ಥಾನ ಸಂತೋಷ್ ಲಾಡ್ ಅವರಿಗೆ ಸಂತೋಷ್ ಲಾಡ್ ಅವರಿಗೆ. ಯುವ ನಾಯಕರು ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಈ ಹಿಂದೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿ ಅತ್ಯುತ್ತಮ ಕೆಲಸವನ್ನು ಮಾಡೋದ್ರ ಜೊತೆಗೆ ಕಾರ್ಮಿಕ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನು ತಂದುಕೊಟ್ಟಿರ್ತಕ್ಕಂಥ ಒಬ್ಬ ಭರವಸೆ ನಾಯಕ, ಕಾಂಗ್ರೆಸ್ಸಿನ ಭರವಸೆ ನಾಯಕ. ಹೀಗಾಗಿ ನಾವು ಮೊದಲನೇ ಪಟ್ಟಿಯಲ್ಲಿ ಅವರ ಸಚಿವ ಸ್ಥಾನದ ನಿರೀಕ್ಷೆಯನ್ನು ಮಾಡಿದ್ದೀವಿ. ಅನಿವಾರ್ಯ ಕಾರಣಗಳಿಂದ ಪಕ್ಷದ ನಿರ್ಣಯದಿಂದ ಅದು ತಪ್ಪಿ ಹೋಗಿದೆ. ಬರಲಿರುವ ಎರಡನೇ ಪಟ್ಟಿಯಲ್ಲಿ ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಜೊತೆಗೆ ಒಂದು ಅತ್ಯುತ್ತಮವಾದಂಥ ಖಾತೆಯನ್ನು ಅವ್ರಿಗೆ ನಿರ್ವಹಣೆ ಮಾಡಲಿಕ್ಕೆ ಕೊಡಬೇಕು. ಅವ್ರನ್ನ ಸಚಿವರನ್ನಾಗಿ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಬಂದಂತಕ್ಕತಿ ಮತ್ತು ಅಂಥ ಒಬ್ಬ ಪ್ರಾಮಾಣಿಕ ದಕ್ಷ ಯುವ ನಾಯಕನನ್ನು ಭವಿಷ್ಯದ ಪಕ್ಷದ ದೃಷ್ಟಿಯಿಂದ ಈ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕು. ವರಿಷ್ಠರು ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಬಡವರ ಬಂಧು ದೀನದಲಿತರ ನಾಯಕರಾದಂಥ ಸಂತೋಷ್ ಲಾಡ್ ಸಾಹೇಬರು ಈಗಾಗಲೇ ಸಚಿವ ಸ್ಥಾನವನ್ನು ಪಡೆದು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಇಡೀ ಜಿಲ್ಲೆಗೆ ಕರ್ನಾಟಕದಾದ್ಯಂತ ಸಾಕಷ್ಟು ಈ ಲೇಬರ್ ಮಿನಿಸ್ಟರ್ ಆಗಿ ಡಿಗ್ಗಿಂಗು ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಾಗ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಪ್ರಾಮಾಣಿಕ ಸಚಿವರಿಗೆ ಈಗೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮೊದಲನೇ ಸಲನೇ ಸಿಗ್ತೈತೆ ಅಂತ ನಾವು ಆಸೆ ಮಾಡಿದ್ದೀವಿ. ಆದರೆ ಆ ಲಿಸ್ಟ್ನಾಗ ಬಂದಿಲ್ಲ. ಎರಡನೇ ಲಿಸ್ಟ್ನಾಗಾದರೂ ಕೂಡ ಬರ್ತೈತೆ ಅಂತ ನಾವು ಆಸೆ ಇಟ್ಕೊಂಡೀವಿ. ಅವರು ಒಬ್ಬ ಅಂಥ ನಾಯಕನ ಇವತ್ತಿನ ದಿವಸ ನಾವು ಸಚಿವನಾಗಿ ಮಾಡಿದರೆ ಪಕ್ಷಕ್ಕೆ, ಸರ್ಕಾರಕ್ಕೆ, ನಮ್ಮ ಅನೇಕ ಬಡವರಿಗೆ ಅನೇಕರಿಗೂ ಕೂಡ ಸಾಕಷ್ಟು ಸವಲತ್ತಾಕತಿ. ಈ ಒಳ್ಳೆಯ ಒಂದು ವ್ಯಕ್ತಿಯನ್ನು ಈ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇವತ್ತಿನ ದಿವಸ ಪಕ್ಷದ ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಅವರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರು ಎಲ್ಲರೂ ಇವತ್ತಿನ ದಿವಸ ಒಳ್ಳೆಯ ಕೆಲಸ ಮಾಡಿದಂಥ ಸನ್ಮಾನ್ಯ ಸಚಿವ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಈ ಭಾಗದ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಪಕ್ಷಕ್ಕೆ ಹೆಚ್ಚಿನ ಸವಲತ್ತು ಸಿಗ್ತೈತೆ ಅಂತ ಈ ಸಂದರ್ಭದಾಗ ನಾನು ಎಲ್ಲರಲ್ಲಿ ವಿನಂತಿನ ಮಾಡ್ತೀನಿ. ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರಿಗೆ ಸಚಿವ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ನಾವಿಲ್ಲಿ ಅಳ್ಳವರದಾಗೆಲ್ಲಾನು ಒಂದು ಸ್ಟ್ರೈಕ್ ಅಂತ ಅನ್ಸ್ಕೊಂಡೀವಿ. ಆದರೂ ಅತಿ ದೊಡ್ಡ ಪ್ರಮಾಣದಾಗ ಏನಾಗಿಲ್ಲ, ಇದಿಷ್ಟು ಸಣ್ಣ ಪ್ರಮಾಣ, ಇನ್ನೂ ಅತಿ ದೊಡ್ಡ ಪ್ರಮಾಣದಾಗ ಆಗ್ಬೇಕಂತೈತಿ. ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಅವ್ರಿಗೆ ಸಚಿವ ಸ್ಥಾನ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದು ಅವಶ್ಯಕತೆ ಇದ್ದಿದ್ದಿಲ್ಲ. ಅವರ ಕರೆದು ನಮ್ಮ ಸಾಹೇಬರಿಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದು ನೋಡಿನೂ ಅವ್ರಿಗೆ ಹಿಂಸರ್ಸ್ಯಾರ ಅಂತಂದ್ರೆ ನಮಗೆಲ್ಲ ಅವಮಾನ ಆದಂಗೆ ಆಗೈತಿ. ಅದಕ್ಕೆ ನಮಗೆ ಸಂತೋಷ್ ಲಾಡ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನನೇ ಬೇಕು, ಇಲ್ಲಂದ್ರೆ ಅವ್ರಿಗೆ ಅತಿ ಹೆಚ್ಚಿನ ಒಂದು ಸಚಿವ ಸ್ಥಾನವನ್ನು ಕೊಡ್ಬೇಕಂತೇಳಿ ನಾವೆಲ್ಲ ಆಗ್ರಹಿಸಿ ಇದು ಸಣ್ಣ ಪ್ರಮಾಣದಾಗ ಆಗೈತಿ. ಇನ್ನು ಬೆಂಗಳೂರು ಲೆವೆಲ್ ಆಯ್ತು, ಡೆಲ್ಲಿ ಲೆವೆಲ್ಗಾದ್ರೂ ಆಯ್ತು, ನಮಗೆ ಅವ್ರ ಸ್ಥಾನ ಸಿಗೋ ಮಟ್ಟ ನಾವು ಯಾರು ಹೋರಾಟ ನಿಂದ್ರಸಂಗಿಲ್ಲ. ಮತ್ತು ನಮಗೆಲ್ಲ ಅನ್ಯಾಯ ಆಗೈತಿ. ಇದನ್ನು ನೀವು ನಮ್ಮ ಹೈಕಮಾಂಡಿಗರ ಆಯ್ತು, ನಮ್ಮ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಆಯ್ತು, ಎಲ್ಲರಿಗೂ ತಿಳಿಸ್ಬೇಕು. ಈಗ ಏನಾಗೈತೆ ಅಂತಂದ್ರೆ ನಮ್ಮ ಪಕ್ಷದ ವಿರುದ್ಧನೇ ನಾವು ಮಾತಾಡುವಂಥ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ನಾವು ನಿಷ್ಠಾವಂತರ ಕಾರ್ಯಕರ್ತರು, ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ, ಯಾರೋ ಎಲ್ಲೇ ಅಳಗಾಡಿದ್ರು ನಾವು ಎಲ್ಲೂ ಅಳಗಾಡಿಲ್ಲ. ಕೆಟ್ಟದ್ದಾಗಲಿ ಚಲೋದಾಗಲಿ ನಾವು ಸಾಹೇಬ್ರ ಪರ ನಿಂತೇವಿ. ಸಾಹೇಬರು ಮಾಡಿದ್ದು ಇದನ್ನೆಲ್ಲ ವರ್ಲ್ಡ್ ಫೇಮಸ್ನೂ ಆಗೈತಿ. ಪ್ರತಿಯೊಂದು ಕರ್ನಾಟಕದ ಮೂಲೆಗೂ ಹೋಗ್ಯಾರ. ಅವರು ಆರಿಸ್ ಬಂದಿದ್ದು ಕರ್ನಾಟಕ ಮತ್ತು ಕಲ್ಗಟ್ಗಿ ಮತ್ತು ಅಳ್ನಾವರ ಕ್ಷೇತ್ರಕ್ಕೆ. ಆದ್ರೂ ಇಡೀ ಧಾರವಾಡ ಜಿಲ್ಲಾ ಆಯ್ತು, ಇಡೀ ಕರ್ನಾಟಕದ ಮಕ್ಕಳಿಗೆ ಆಯ್ತು, ಬಡವರಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ಯಾರ. ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಅವ್ರಿಗೊಂದು ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ಆಗ್ರಹಿಸಿ ನಾನು 2 ಮಾತು ಮುಗಿಸ್ತೇನೆ.